ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ಮಂಜುನಾಥ್ ಸನಕಲ್. ನಾನು ಸಚಿನ್ ಬಡಿಗೇರ್. ಬಾದಾಮಿ ಬನಶಂಕರಿ ಕ್ಷೇತ್ರದ ಬಗ್ಗೆ ಒಂಚೂರು ಮಾತಾಡೋಕ್ಕೆ ಬಂದಿದ್ದೀವಿ. ಬನಶಂಕರಿ ದೇವಿ ಅಂದ್ರೆ ಯಾರು? ಆ ದೇವಿ ಈ ಕ್ಷೇತ್ರಕ್ಕೆ ಬಂದ ಯಾಕೆ ನೆಲೆಸಿದ್ಲು? ಬನಶಂಕರಿ ದೇವಿ ಅಂತಂದ್ರೆ ಅದು ಪಾರ್ವತಿ ದೇವಿ ಅವತಾರ ಹಾಕಿದೆ. ಪಾರ್ವತಿಯ ಒಂದು ಅಂಶ ಅದು ಬನಶಂಕರಿ ದೇವಿ ಅಂದ್ರೆ. ಆ ತಾಯಿ ಇಲ್ಲಿ ಬಂದು ನೆಲೆಸೋ ಕಾರಣ ಅಂತಂದ್ರೆ, ಈ ಕ್ಷೇತ್ರದೊಳಗೆ ದುರ್ಗದತ್ತ ಧ್ರುಮಾಕ್ಷ ಅಂತ ಇಬ್ಬರು ರಾಕ್ಷಸರು ಇರ್ತಾರೆ. ಅವರು ಋಷಿ ಮುನಿಗಳ ಹೋಮ ಹವನಗಳನ್ನೆಲ್ಲ ನಾಶ ಮಾಡ್ತಿರ್ತಾರೆ. ಆ ಸಂದರ್ಭದೊಳಗೆ ಅವ್ರು ಸಾಕಾಗಿ ದೇವತೆಗಳ ಮೊರೆ ಹೋಗ್ತಾರೆ ಋಷಿ ಮುನಿಗಳು. ಈ ರಾಕ್ಷಸರಿಬ್ಬರು ಏನು ಮಾಡ್ತಾರೆ, ದೇವಲೋಕಕ್ಕೂ ದಾಳಿ ಇಡ್ತಾರೆ. ದೇವಲೋಕದಲ್ಲೂ ಕಿರಿಕಿರಿ ಮಾಡೋದಕ್ಕೆ ದೇವತೆಗಳೆಲ್ಲ ಬನಶಂಕರಿ ಮೊರೆ ಹೋಗ್ತಾರೆ. ಬನಶಂಕರಿ ಮೊರೆ ಹೋದ ತಕ್ಷಣ ಆಕಿ ದೇವಿ ಉಗ್ರ ರೂಪ ತಾಳಿ ಈ ತಿಲಕಾರಣ್ಯಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಆ ಇಬ್ಬರು ರಾಕ್ಷಸರನ್ನ ಸಂಹಾರ ಮಾಡಿ ದೇವಿ ಶಾಂತ ರೂಪ ಆಗಲಿಲ್ಲ. ಆವಾಗ ಏನು ಮಾಡ್ತಾಳೆ, ದೇವಾನು ದೇವತೆಗಳೆಲ್ಲರೂ ಕೂಡಿ ದೇವಿನ ಶಾಂತ ಮಾಡೋಕ್ಕೆ ತ್ರಿದಂಡಿ ಮುನಿ ಹತ್ರ ಹೋಗ್ತಾರೆ. ತ್ರಿದಂಡಿ ಮುನಿಗಳು ದೇವಿ ಹತ್ರ ಬಂದುಬಿಟ್ಟು ಅವಳನ್ನು ಕುರಿತು ತಪಸ್ಸು ಮಾಡ್ತಾರೆ. ಆ ತಪಸ್ಸಿಗೆ ಒಲಿದು ಆ ದೇವಿ ಶಾಂತ ರೂಪಳಾಗಿ ತಿಲಕಾರಣ್ಯದಲ್ಲಿ ಶಾಕಂಬರಿಯಾಗಿ ನೆಲೆಸಿಬಿಡ್ತಾಳೆ. ಆವಾಗ ಈ ದೇವಿ ಪಾರ್ವತಿ ಅಂಶದಿಂದ ಬಂದ್ಲು ಅಂತ ಒಂದು ವಾಡಿಕೆ ಇದೆ. ಮತ್ತು ಈ ದೇವಿಗೆ ಶಾಕಂಬರಿ ಅಂತ ಯಾಕೆ ಹೆಸರು ಬಂತಂದ್ರೆ, ಒಂದು ಸಲ ಭೂಲೋಕದೊಳಗೆ ಮಳೆ ಬೆಳೆ ಇಲ್ದ ಜನರೆಲ್ಲ ಮಂಕಾಗಿದ್ರಂತ. ಆ ಸಂದರ್ಭದೊಳಗೆ ಋಷಿ ಮುನಿಗಳು ಎಲ್ಲರೂ ಹೋಮ ಹವನ ಮಾಡೋಕ್ಕಾಗದ, ಹೊಟ್ಟೆಗೆ ಹಣ್ಣು ನೀರು ಇಲ್ದ ಭಾಳ ನರಳ್ತಿದ್ರಂತ. ಆ ಸಂದರ್ಭದೊಳಗೆ ಋಷಿ ಮುನಿಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಕುರಿತ ತಪಸ್ಸು ಮಾಡ್ತಾರಂತ. ಅಂಥ ಸಂದರ್ಭದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಪ್ರತ್ಯಕ್ಷರಾಗಿ, ನಿಮ್ಮ ಸಂಕಷ್ಟಕ್ಕೆ ನಮಗಿಂತ ಸರಿ ಬನಶಂಕರಿ ಮೊರೆ ಹೋಗ್ರಿ ಅಂತ ಹೇಳ್ತಾರಂತ. ಬನಶಂಕರಿ ಮೊರೆ ಹೋಗೋಣ ಆ ತಾಯಿ ಹೇಳ್ತಾಳಂತ, ಏನು ಬೇಕು ನಿಮಗೆ ವರ ಅಂತ ಕೇಳ್ತಾಳಂತ. ಕೇಳಿದ ತಕ್ಷಣ ಇವರೆಲ್ಲ ಹೇಳ್ತಾರಂತ, ನಿನಗೆ ಗೊತ್ತಿಲ್ಲದೆ ಇರೋದು ಯಾವುದಿದೆ ತಾಯಿ, ಈ ಭೂಲೋಕದೊಳಗೆ ಮಳೆ ಬೆಳಿನ ಇಲ್ಲ, ಜನರಿಗೆಲ್ಲ ಊಟ ಆಹಾರ ಇಲ್ದ ಸಾಯ್ತಿದಾರಂತ ಹೇಳಿದ ತಕ್ಷಣ ದೇವಿ ಅವಾಗ ಏನು ಮಾಡ್ತಾಳಂತ, ತನ್ನ ದೇಹದ ಶಾಖದಿಂದ ಕಾಯಿ ಪಲ್ಯ ಸೃಷ್ಟಿ ಮಾಡಿ ಮಳೆ ಬೆಳೆ ಎಲ್ಲ ಬರಿಸಿ ಜನರನ್ನು ಮತ್ತು ಋಷಿ ಮುನಿಗಳನ್ನು ಆರಾಮಿರಿಸಿದ್ಲಂತ. ಅಂಥ ಸಂದರ್ಭದೊಳಗೆ ನಮ್ಮನ್ನು ರಕ್ಷಿಸಿದಂಥ ತಾಯಿ ಬನಶಂಕರಿಗೆ ಶಾಕಾಂಬರಿ ಅಂತ ಹೆಸರು ಆವಾಗ ಬಂತಂತ. ಆದ್ದರಿಂದ ಈ ಬನದ ಹುಣ್ಣಿಮೆ ಹಿಂದಿನ ದಿವಸ ಪಲ್ಯದ ಹಬ್ಬ ಅಂಥೇಳಿ 108 ಪಲ್ಯಗಳನ್ನು ಮಾಡಿ ತಾಯಿಗೆ ನೈವೇದ್ಯ ಮಾಡ್ತಾರೆ. ಶಾಕಾಂಬರಿ ಅನ್ನೋ ಹೆಸರು ಬಂದಿದ್ದ ಚರಿತ್ರೆ. ಅಣ್ಣ, ಈ ಬನಶಂಕರಿ ದೇವಿಗೆ ಗೆಜ್ಜೆನಾದ ಯಾಕೆ ಆಗಿ ಬರೋಲ್ಲ? ಈ ತಾಯಿಗೆ ಗೆಜ್ಜೆನಾದ ಯಾಕೆ ಆಗಿ ಬರಂಗಿಲ್ಲ ಅಂತಂದ್ರೆ, ಒಂದು ವಾಡಿಕೆ ಇದೆ, ಗೆಜ್ಜೆ ಕಾಲು ಮಗನನ್ನು ನುಂಗಿದ್ಲು ಅಂತ. ಅದರ ಅರ್ಥ ಏನಂತಂದ್ರೆ, ಈ ಜಾತ್ರೆ ಸಂದರ್ಭದೊಳಗೆ ಈ ನದಿ ಎಲ್ಲ ತುಂಬಿತ್ತಂತ. ಆ ಸಂದರ್ಭದೊಳಗೆ ಇಲ್ಲಿ ಒಬ್ಬ ತಾಯಿ ಮಗುನ ಎತ್ಕೊಂಡು ಇಲ್ಲಿ ನದಿ ದಂಡಿ ಮೇಲೆ ಕುಂತ ಈ ಡೊಂಬರಾಟ ಆಡೋದನ್ನು ನೋಡ್ಕೊತ ಕುಂತಿದ್ಲಂತ. ಆ ಸಂದರ್ಭದೊಳಗೆ ಆ ತಾಯಿ ನೋಡ್ತಾ ಆ ಡೊಂಬರಾಟ ನೋಡ್ತಾ ಮೈ ಮರೆತು ಬಿಟ್ಲಂತ. ಆ ಸಂದರ್ಭದೊಳಗೆ ಆಕಿದ ಚಿತ್ತ ಎಲ್ಲಿ ಹೋಗ್ತೈತಿ, ನದಿ ಒಳಗಿಂದ ಪ್ರತಿಬಿಂಬ ನೋಡ್ತಾಳಕಿ. ತನ್ನ ಪ್ರತಿಬಿಂಬ ಆಮೇಲೆ ಮಗುವಿನ ಪ್ರತಿಬಿಂಬ ನೋಡಿ ಹೆದರ್ಬಿಟ್ಟ, ನನ್ನ ಮಗು ನೀರಲ್ಲಿದೆ ಅಂತ ಹೇಳಿಬಿಟ್ಟು ಅದನ್ನು ಹಿಡ್ಕೋಕೆ ಹೋಗಿ ಕೈಯನ್ನು ಬಿಟ್ಬಿಡ್ತಾಳಂತ. ಆ ಕೈ ಬಿಟ್ಟ ತಕ್ಷಣ ಎಲ್ಲರನ್ನೂ ರಕ್ಷಿಸುವಂಥ ತಾಯಿ ಶಾಕಂಬರಿಯ ನದಿ ಒಳಗೆ ಆ ಮಗುವನ್ನು ನುಂಗಿ ಬಿಡ್ತಾ ಅಂತ, ಬಾಯಿ ತೆಗೆದು ನುಂಗಿದ ತಕ್ಷಣ ಅದೇನಾಗ್ತೈತಿ, ಅವಾಗ ಮಗುನ ತಗೋಕೆ ಹೋದ್ರೆ ಬರೀ ಗೆಜ್ಜೆ ಅಷ್ಟೇ ಉಳಿದಿತ್ತಂತಲ್ಲಿ. ಅದಕ್ಕೆ ಗೆಜ್ಜೆ ಕಾಲು ಮಗನನ್ನು ನುಂಗಿದ್ಲಂತ ಒಂದು ವಾಡಿಕೆ ಐತಿ. ಅದರಲ್ಲೂ ಈ ಬನಶಂಕರಿ ದೇವಿ ಯಾರು ಮಣಿದೇವತೆ ಇರ್ತಾಳಲ್ಲ, ಆ ಮಣಿದೇವತೆ ಇದ್ದವರು ಗೆಜ್ಜೆ ನಾದ ಕೇಳೋಂಗಿಲ್ಲ, ಗೆಜ್ಜೆ ಹಾಕೋಂಗಿಲ್ಲ. ಮನೆ ಒಳಗೆ ಸಣ್ಣ ಮಗುಗಾತು ಆಮೇಲೆ ದೊಡ್ಡವ್ರಾತು ಗೆಜ್ಜೆ ಹಾಕೋಂಗಿಲ್ಲ. ಹಾಕಿದ್ರೆ ಅವ್ರಿಗೆ ಒಂಚೂರು ಕಿರಿಕಿರಿ ಬರ್ತದೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ದೇವಿ ಪ್ರತಿಯೊಂದು ಮನೆತನಕ್ಕೂ ನಾನಾ ಜಾತಿಯವ್ರಿಗೂ ಮಣಿದೇವತೆ ಆಗದಾಳ, ಕುಲದೇವತೆನೂ ಆಗದಾಳ. ಅದರಲ್ಲೂ ವಿಶೇಷವಾಗಿ ದೇವಾಂಗದವ್ರಿಗೆ ಆಮೇಲೆ ಮತ್ತು ಬ್ರಾಹ್ಮಣರಿಗೆ ಪ್ರತಿ ಮನೆಗೂ ಕುಲದೇವತೆ ಆಗಿ ನೆಲೆಸಾಳಿಕೆ. ಆ ಕಾರಣದಲ್ಲಿ ದೇವಾಂಗದವರು ಯಾರು ಗೆಜ್ಜೆನಾದ ಕೇಳೋದಿಲ್ಲ, ಗೆಜ್ಜೆ ಹಾಕೋದಿಲ್ಲ ಮನೆ ಒಳಗೆ. ಅಣ್ಣ, ಈ ಬನಶಂಕರಿ ದೇವಿ ದರ್ಶನ ಯಾವ ಥರ ಮಾಡ್ಕೊಂಡ್ರೆ ಒಳ್ಳೇದಾಕೈತಿ? ಈ ಬನಶಂಕರಿ ದೇವಿನ ಆಕಿ 108 ತೀರ್ಥಗಳನ್ನು ಸೃಷ್ಟಿ ಮಾಡಿದಾಳೆ. ಅದ್ರ ಒಳಗೆ ಇದೊಂದು ಮುಖ್ಯವಾದದ್ದಂದ್ರೆ ಹರಿದ್ರಾ ತೀರ್ಥ. ಅವಳಿಗೆ ತುಂಬ ಇಷ್ಟವಾದ ತೀರ್ಥ ಇದಾಗ್ತದೆ ಹರಿದ್ರಾ ತೀರ್ಥ. ಅಂದ್ರೆ ಈ ಹರಿದ್ರಾ ತೀರ್ಥ ಒಳಗೆ ಬಂದುಬಿಟ್ಟು ಸ್ನಾನ ಮಾಡಿ
ಆ ದೇವಿನ ಗಂಟೆ ಹೊಡೆದ್ಬಿಟ್ಟು ಆ ದೇವಿನ ದರ್ಶನ ಮಾಡ್ಕೊಂಡ್ರೆ ನಮಗೆ ಏನು ಕೇಳ್ಕೊಂತೀವಲ್ಲ ಅದೆಲ್ಲ ಅಕ್ಷಯ ಪಾತ್ರೆ ಆಗತ್ತೆ. ಇದಿಷ್ಟ ದೇವಿ ಚರಿತ್ರೆ ನಮಗೆ ಗೊತ್ತಿದ್ದಷ್ಟು ಹೇಳಿದ್ದೇವೆ. ಇದರಲ್ಲಿ ಏನೋ ತಪ್ಪಿದ್ರು ನಿಮ್ಮ ಕ್ಷಮೆ ಇರಲಿ. ಧನ್ಯವಾದಗಳು ವೀಕ್ಷಕ ಬಂಧುಗಳೇ.